ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ FA2 ಪರೀಕ್ಷೆ ಇದೆ. ಅದನ್ನು ಸಾಧನಾ ಪರೀಕ್ಷೆ 2 ಅಂತಲೂ ಕೂಡ ಕರೀತಾರೆ. ಇವತ್ತು ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಇದೇ ಥರದ ಕ್ವಶನ್ ಪೇಪರ್ಗಳು ನಿಮ್ಮ ಎಕ್ಸಾಮ್ನ ಕ್ವಶನ್ಸಲ್ಲಿ ಬರ್ತಾವೆ. ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗಳು ಯಾವೆಲ್ಲ ಇಂಪಾರ್ಟೆಂಟ್ ಕನ್ಸೆಪ್ಟು, ಇಂಪಾರ್ಟೆಂಟ್ ಲೆಕ್ಕ ಅಂತ ಹೇಳಿದಾರಲ್ಲ, ಅವುಗಳನ್ನು ಚೆನ್ನಾಗಿ ಓದ್ಕೊಂಡೋಗಿ. ಇದು ಒಂದು ಕೇವಲ ಮಾದರಿ ಮಾತ್ರ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ವಿಷಯಗಳಲ್ಲಿನೂ ಕೂಡ FA SA ಎಕ್ಸಾಮ್ನ ಕ್ವಶನ್ ಪೇಪರ್ಗಳನ್ನ ಮತ್ತು ಕೀ ಆನ್ಸರ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ ನಿಮಗೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 23-24 ಅದನ್ನು ಒತ್ತಿ ನೋಡ್ಬೋದು. ತಡ ಮಾಡದೆ ಶುರು ಮಾಡುವ 8ನೇ ತರಗತಿಯ ಗಣಿತ ಸಾಧನಾ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿ ಪ್ರಶ್ನೆಗೆ 1 ಅಂಕ. ಒಟ್ಟಾರೆ 2 ಪ್ರಶ್ನೆ ಇದ್ದಾವೆ, 2 ಅಂಕ. ಮೊದಲ ಪ್ರಶ್ನೆ, ಪೂರ್ಣಾಂಕಗಳಲ್ಲಿನ ಘನದಲ್ಲಿನ ಅತ್ಯಂತ ಕನಿಷ್ಠ ಸಂಖ್ಯೆ ಯಾವುದಿರ್ತದೆ? A1, B2, C3, D4. ಪ್ರಶ್ನೆ 2, -4/7 ಇದರ ಸಂಕಲನದ ವಿಲೋಮ ಏನಾಗ್ತದೆ? A 4-7, B 7/4, A 4/7, B 7/4, C -4, D 7. ಮುಂದಿನ ಲೆಕ್ಕ ಸಂಕ್ಷೇಪ ಮಾಡಲಿಕ್ಕೆ ಕೇಳಿದ್ದಾರೆ. 20 - in the bracket 2011 - 201 bracket complete plus in the bracket 2011 minus in the bracket 201 - 20 bracket complete. ಸೊ ಇದನ್ನು ಸಂಕ್ಷೇಪ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಚೆನ್ನಾಗಿ ಅವುಗಳನ್ನು ಬಾಡೋಮಸ್ ನಿಯಮಗಳನ್ನು ಬಳಸಿಕೊಂಡು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಸಂಕಲನವನ್ನು, ಸಂಕ್ಷೇಪವನ್ನು ಮಾಡಬೇಕಾಗ್ತದೆ. ಒಂದೊಂದು ಆವರಣಗಳನ್ನೇ ಬಿಡಿಸ್ಕೊಳ್ತಾ ಹೋದರೆ ಉತ್ತರ ಸಿಗ್ತದೆ. ಮುಂದಿನ ಪ್ರಶ್ನೆ ಇದೆ. √81 - 3√125 ಪ್ಲಸ್ √36 - 8√64 ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೂ ಕೂಡ ಇದೇ ಥರ ಅಕ್ಷರಗಳನ್ನು ಕಾಣ್ತಾ ಇದ್ದಾವೆ. ಸೊ ನೋಡ್ಕೊಡ್ರಿ. √81 - 3√125 ಪ್ಲಸ್ √36 8√24 ಅಂತ ಇದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 3 ಅಂಕ. ಒಟ್ಟು 2 ಪ್ರಶ್ನೆ 6 ಅಂಕ. ಈ ಚಿತ್ರದಲ್ಲಿ ತೋರಿಸಿರತಕ್ಕಂಥ ತ್ರಿಭುಜ ABCಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು. ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ABC ಇದೆ, x-15, x+13, x+15 ಇದೆ. ಅದನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ 450 ಯಾವ ಕನಿಷ್ಠ ಪೂರ್ಣಾಂಕದಿಂದ ಗುಣಿಸಿದರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ? ಮುಂದಿನ ಪ್ರಶ್ನೆ 512ರ ಘನಮೂಲವನ್ನು ಅಪವರ್ತಿಸುವುದರಿಂದ ಕಂಡುಹಿಡಿಯಿರಿ. ಮುಂದಿನ ಪ್ರಶ್ನೆ 3 ಕ್ರಮಾನುಗತ ಸಮಸಂಖ್ಯೆಗಳ ಮೊತ್ತ 288 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇದು 3 ಅಂಕದ ಪ್ರಶ್ನೆ. ಇನ್ನೊಂದು 3 ಅಂಕದ ಪ್ರಶ್ನೆ ಇದೆ. 2 ಸ್ಥಾನಗಳುಳ್ಳ ಸಂಖ್ಯೆಯ ಅಂಕಿಗಳ ಮೊತ್ತ 12 ಆಗಿದೆ. ಮೂಲ ಅಂಕೆಯ ಸ್ಥಾನಗಳನ್ನು ಬದಲಾಯಿಸಿದಾಗ ಬರುವ ಹೊಸ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 54ರಷ್ಟು ದೊಡ್ಡದಾದಲ್ಲಿ ಆ ಮೂಲ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4 ಅಂಕದ ಪ್ರಶ್ನೆ. ಯಾವುದೇ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥ ಪ್ರಮೇಯ ಇದೆ. ಸೊ ಇಷ್ಟು 8ನೇ ತರಗತಿಯ FA2 ಸಾಧನಾ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ಹಾಕಿದ್ದೀವಿ. ಸೊ ಮತ್ತೆ ಉಳಿದ ಪ್ರಶ್ನೆಗಳ ಪತ್ರಿಕೆಗಳನ್ನು ಸಹಿತನೂ ಕೂಡ ಲೈನ್ ಅಪ್ ಮಾಡ್ತಾರೆ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.